ಅಣ್ಣ ತಗೋ ಅಣ್ಣ. ಹೊಟ್ಟೆ ತುಂಬ ಊಟ ಮಾಡು. ಅನ್ನಪೂರ್ಣೇಶ್ವರಿ, ಹೊಟ್ಟೆ ತುಂಬ ಊಟ ಮಾಡು ಅಂತ ದುಡ್ಡು ಕೊಟ್ಟಿದ್ಯಾ. 100 ವರ್ಷ ಚೆನ್ನಾಗಿ ಬದುಕವ. ನನ್ನ ಆಯಸ್ಸು ನಿನಗೆ ಇರಲಣ್ಣ. ನಾನು ಇನ್ನೊಂದು ದಿನ ಇದ್ದರೂ ನನ್ನನ್ನು ಸಾಕಿ ಅನ್ನ ಹಾಕಿದ ದೇವ್ರಿಗೆ ತೊಂದರೆ. ನಿನಗೆ ಅನ್ನ ಹಾಕಿದ ದೇವ್ರು ಅವರು ಅಂತ ಇದೆಯಾ? ನನಗೆ ಅನ್ನ ಹಾಕ್ತಿರೋ ದೇವ್ರು ನೀನು ತಾನೇ ಅಲ್ವೇನವ? ದೇವ್ರಿಗೆ ಹುಟ್ಟು ಇಲ್ಲ, ಸಾವೂ ಇಲ್ಲ. ಇಲ್ಲ ಅಣ್ಣ, ತಾಯಿ ಇಲ್ಲದ ಹೆಣ್ಮಗಳಿಗೆ ಜೀವನ ಪೂರ್ತಿ ಕಷ್ಟ. ಈ ಪೇಟೆಯಲ್ಲಿ ಜೀವನ ಹುಡ್ಕೊಂಡು ಬಂದರೆ ನಾವೇ ಕಳೆದೋಗ್ತೀವಿ. ಅದಕ್ಕೆ ಇವತ್ತು ಎಲ್ರಿಗೂ ಸಂತೋಷ ಆಗೋವಂಥ ಕೆಲಸ ಮಾಡ್ತಾಯಿದ್ದೀನಿ. ಇರ ತಾಯಿ. ಇಲ್ಲೋಡು, ಹುಡ್ಕಿದ್ರೇ ಊಟ ಸಿಗೋದು. ಕಷ್ಟ ದಾಟಿದ ಮೇಲೆ ಸುಖ ಸಿಗೋದು. ಹುಟ್ಟಿಸಿದ್ದೇವ್ರು ಉಳ್ಮೇಸ್ತಲ್ಲೇ ಇರ್ತಾನ. ಸರಿ, ನಾನು ಹೋಗ್ತೀನಿ. ಹೊಟ್ಟೆ ತುಂಬ ಊಟ ಮಾಡು. ಅಂಕಲ್ ತಗೊಳ್ಳಿ. ಏನು ಪುಟ್ಟಿದು? ಪಾರು ಅಕ್ಕ ನಿಮಗೆ ಕೊಡಕ್ಕೆ ಹೇಳಿದ್ರು. ಪಾರ್ವತಿಯಲ್ಲಿ? ನನಗೆ ಗೊತ್ತಿಲ್ಲ ಅಂಕಲ್, ಪಾರ್ವತಿ ಅಕ್ಕ ನಿಮ್ಗೆ ಕೊಡಕ್ಕೆ ಹೇಳಿದ್ರು ಅಷ್ಟೇ. ಬಾಯ್. ನಿಮ್ಮ ಮನೆಯವ್ರ ಖುಷಿಗಾಗಿ ನೀವು ದಿಶಾ ಅವ್ರನ್ನ ಮದುವೆ ಆಗಬೇಕು. ಅಖಿಲಮ್ಮ ಅವ್ರು ಆಳಿದ ಮನೆ ಯಾವತ್ತಿಗೂ ಭಾಗ ಆಗಬಾರ್ದು. ನೀವು ಈ ಮದುವೆಗೆ ಒಪ್ಕೊಂಡ್ರೆ ನಾನು ವಾಪಸ್ ಬರ್ತೀನಿ, ಇಲ್ಲ ಅಂದರೆ ಸಾಯ್ತೀನಿ. ಯಾಕೆ ಪಾರ್ವತಿ, ಯಾಕೆ ಹಿಂಗೆ ಮಾಡಕ್ಕೆ ಹೋದೆ? ಅಖಿಲ, ಈ ಪರಿಸ್ಥಿತಿಲಿ ಆಸ್ತಿ ಭಾಗ ಎಲ್ಲ ಬೇಕಾ? ನನ್ಗೆ ಯಾಕೋ ಇದೆಲ್ಲ ಸರಿಯಾದ ದಾರಿಲಿ ಹೋಗ್ತಿದೆ ಅಂತ ಅನಿಸ್ತಾ ಇಲ್ಲ. ಹೌದು, ನನಗೂ ಯಾಕೋ ಸರಿ ಅನಿಸ್ತಿಲ್ಲ. ನೋಡಿ, ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಆಂಟಿ, ಈ ಅರಸನ ಕೋಟೆ ಕುಟುಂಬಕ್ಕೆ ಸೊಸೆ ಆಗಿ ಬರೋ ಅದೃಷ್ಟ ನನಗಿಲ್ಲ ಅನಿಸುತ್ತೆ. ಹಾಗಿದ್ಮೇಲೆ ಈ ಆಸ್ತಿ ಅಂತಸ್ತು ಇಟ್ಕೊಂಡು ನಾನೇನು ಮಾಡಲಿ? ಜನ ಏನಂತಾರೆ? ದಿಶಾ, ನಿನ್ನನ್ನು ನನ್ನ ಸೊಸೆ ಅಲ್ಲ ಅಂತ ಯಾರಮ್ಮ ಹೇಳಿದ್ದು? ಯಾವತ್ತು ನನ್ನ ಮನಸ್ಸಿನಲ್ಲಿ ನಿನ್ನನ್ನು ಸೊಸೆ ಮಾಡ್ಕೋಬೇಕು ಅನ್ನೋ ಆಸೆ ಬಂತೋ ಅವತ್ತಿನಿಂದ ಇಲ್ಲಿವರೆಗೂ ಆ ಸ್ಥಾನನ ನಿನ್ನನ್ನು ಬಿಟ್ಟು ಬೇರೆ ಯಾರೂ ತುಂಬಿಲ್ಲ. ಆ ಸ್ಥಾನಕ್ಕಿರೋ ಬೆಲೆ, ಗೌರವ ಯಾವುದನ್ನು ತಿಳ್ಕೊಳ್ದೆ ನನ್ನ ಮಗ ಪ್ರೀತು ನನ್ನ ಮನಸ್ಸನ್ನು ಮುರಿದು ಹೋದ. ಮಗನೇ ಇಲ್ಲದೆ ಇರೋವಾಗ ಆಸ್ತಿ ಎಲ್ಲ ಯಾರಿಗೆ ಹೋಗಬೇಕು ಹೇಳು? ಸೊಸೆಗೆ ತಾನೆ. ನನ್ನ ಆಸ್ತಿನ ನನ್ನ ಸೊಸೆ ಕೊಡೋದ್ರಲ್ಲಿ ಏನು ತಪ್ಪಿದೆ? ನೋಡಮ್ಮ, ಈಗ ನೀನು ಬೇಡ ಅಂದರೆ ನನ್ನ ಮನಸ್ಸಿಗೆ ಇನ್ನೂ ನೋವಾಗುತ್ತೆ. ದಿಶಾ, ಅಖಿಲ ಮನಸ್ಸು ಈಗಾಗಲೇ ನೊಂದು ಹೋಗಿದೆ. ಬೇಡ ಅಂತ ಹೇಳಬೇಡ. ಗೌರವದಿಂದ ಕಣ್ಣು ಗೊತ್ಕೊಂಡು ತಗೊಂಬಿಡಮ್ಮ. ಸರಿ ಆಂಟಿ.
ನಿಮ್ಮ ಇಷ್ಟ. ಮೇಡಮ್, ನೀವು ಹೇಳಿದಾಗೆ ಆದಿತ್ಯ ಅವರಿಗೆ ಸೇರಬೇಕಾಗಿದ್ದ 35%ಗೆ ಪೇಪರ್ಸ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ದಿಶಾ ಅವರಿಗೆ ಹೋಲ್ಡಲ್ಲಿ ಇಟ್ಟಿದ್ದ 20% ಮತ್ತು ಪ್ರೀತಮ್ ಅವರಿಗೆ ಸೇರಬೇಕಾಗಿದ್ದ 45% ಸೇರಿಸಿ 65% ಇಷ್ಟಕ್ಕೂ ಪೇಪರ್ಸು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಮೇಡಮ್. ಪ್ರೀತು ಹಾಳು ಮಾಡಿ ಬಿಟ್ಟು ಹೋಗಿರೋದನ್ನು ಸರಿ ಮಾಡೋ ಜವಾಬ್ದಾರಿ ನಿನ್ನ ಕೈಲಿದೆ ದಿಶಾ. ಸೈನ್ ಮಾಡು. ಮೇಡಮ್, ಇಲ್ಲಿ ಸೈನ್ ಮಾಡಿ. ಇನ್ನು ಏನು ಯೋಚನೆ ಮಾಡ್ತಿದೀಯಮ್ಮ? ಸೈನ್ ಮಾಡು. ಅಕ್ಕ, ಆದಿತ್ಯನಿಗಿಂತ ಜಾಸ್ತಿ ಆಸ್ತಿ ಬಂತು ಅಂತ ಯೋಚನೆ ಮಾಡ್ತಾ ಇರಬೇಕು ಅಲ್ವಾ ದಿಶಾ? ಅದನ್ನೆಲ್ಲ ಯೋಚನೆ ಮಾಡಬೇಕಾಗಿರೋದು ನಾನು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀನೇನು ಯೋಚನೆ ಮಾಡಬೇಡ. ಸೈನ್ ಮಾಡು. ಸೈನ್ ಮಾಡು ದಿಶಾ. ಸರಿ ಆಂಟಿ.